ಚೈತ್ರ ಗೌಡ ಲಾಗ್ಸ್ಗೆ ಸ್ವಾಗತ. ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದೀನಿ. ಬನ್ನಿ ಹಾಗೆ ಸ್ವಲ್ಪ ಹೂವೆಲ್ಲ ಕಿತ್ಕೊಂಡು ಅಂಗಡಿಗೆ ಹೋಗಬೇಕು. ಹೋಗೋಣ. ನೋಡಿ ಹೂವು ಎಲ್ಲ ಕಿತ್ಕೊತಾ ಇದ್ದೀನಿ. ಫುಲ್ಲೂ ಕಿತ್ಕೊಂಡಿದ್ದಾಯಿತು ಗೈಸ್. ತುಳಸಿ ಗಿಡಕ್ಕೆ ಇಟ್ಕೋಣ ಬನ್ನಿ ಹಾಗೆ. ತುಳಸಿ ಗಿಡ ನೆಡ್ಸಿ ಹಾಗೆ ನೋಡಿ ಹಸಿರು ಮೆಣಸಿನ್ಕಾಯಿ ಗಿಡ ಬೆಳೆದಿದೆ. ಬನ್ನಿ. ಚಿಂಟು ನೋಡಿ ಗಾಯ್ಸ್, ಬಟ್ಟೆ ಎಲ್ಲ ಎಳ್ಕೊಂಡು ಹೇಗೆ ಮಾಡಿದ್ದಾನೆ ಎಲ್ಲ ಅರ್ಧ ಹಾಕ್ಬಿಟ್ಟು ಇದಕ್ಕೇನು ಸಿಗಂಗಿಲ್ಲ. ಇದು ಹೆಂಗೆ ಬರ್ತಾನೆ, ಹೆಂಗೆ ಕಿತ್ಕೊತಾನೆ. ಬಿಡು ಬಿಡು. ಬಟ್ಟೆ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾನೆ ಫುಲ್ಲು. ನೀನು ಅದೇನು ಹುಡುಗನೋ ಇದು. ಜರ್ಸಿ ಬನ್ನಿ ಅಂಗಡಿ ತಕ್ಕ ಹೋಗೋಣ. ಅಂಗಡಿಯಲ್ಲಿ ಇವಾಗ 9 ಗಂಟೆ ತನಕ ನಾನು ಇರ್ತೀನಿ. ಬೇರೆ ಕೆಲಸ ಐತೆ, ಹೋಗಬೇಕು. ಒಂದೇ ಇದು ಮಾಡ್ಕೊಂಡಿರ್ಬಾರ್ದಲ್ಲ, ಬೇರೆ ಬೇರೆ ಕಮಿಟ್ಮೆಂಟ್ಗಳು ಇರ್ತಾವಲ್ಲ, ಎಲ್ಲ ಮಾಡ್ಕೊಬೇಕು. ಅದಕ್ಕೋಸ್ಕರ ಹಾಲಿನ ಡೈರಿ ನೋಡಿ ಇಲ್ಲೇ ಇದೆ. ದನಗಳೆಲ್ಲ ಮಾಡ್ಕೊಂಡಿದ್ದಾವೆ ನಮ್ಮವು. ಹಾಲೆಲ್ಲ ಕಟ್ಟೋದಾಗಿದೆ. ಬೆಳಗ್ಗೆ ನೇಚರ್ ನೋಡಿ ಹೇಗಿದೆ. ಫುಲ್ಲು ಸಖತ್ತಾಗಿದೆ ಗಾಯ್ಸ್. ಫುಲ್ಲು ನೋಡಿ ಇಲ್ಲಿ ಇದು ಬೆಳ್ಕೊಂಡಿದ್ದೆ ರೋಡ್ ಸೈಡಲ್ಲಿ ಕನಕಾಂಬ್ರ. ಯಾರು ಕಿತ್ಕೊಂಡು ಹೋಗೋದು, ಫ್ರೀ ಬಲ್ಡ್ ಥರ. ನಮ್ಮದೇ ಇದು ಪುದೀನ ನೋಡಿ ಎಷ್ಟು ಬೆಳೆದಿದೆ ಪುದೀನ. ಅಂಗಡಿಗೆ ಬಂದೆ. ಈಗ ಅಂಗಡಿಗೆ ಬಂದೆ ಗಾಯ್ಸ್. ಒಳಗೆ ಹೋಗ್ತಾಯಿದ್ದೀನಿ ಫುಲ್ಲೂ. ನೋಡಿ ನಮ್ಮ ಅಂಗಡಿ. ನಮ್ಮ ಅಪ್ಪಾಜಿಯವರು ಕೂತಿದ್ದಾರೆ. ಈಗ ನಮ್ಮಪ್ಪ ತೋಟಕ್ಕೆ ಹೋಗ್ತಾರೆ, ನಾನು ಅಂಗಡಿಯಲ್ಲಿ ಇರ್ತೀನಿ. ನೆಕ್ಸ್ಟ್ ನನ್ನ ತಮ್ಮ ಬರ್ತಾನೆ. ಇವತ್ತು ಎಕ್ಸಾಮ್ ಆಯ್ತು ಅವನಿಗೆ. ನೋಡಿ ಅಕ್ಕಿ ನೋಡಿ. ಇವತ್ತಿಂದ ಹಾಲಿನ ಬಿಲ್ ಇದು. ಇವತ್ತು ಹಾಕಿರೋದು ಫಸ್ಟ್ ಡೇದಿದು. ಏನು ಗೊತ್ತಾ, ಹಾಲಿನ ಬಿಲ್ ಹೆಂಗೆ ಅಂದರೆ 15 ದಿವಸ ಬೇರೆ, 15 ದಿವಸ ಬೇರೆ. ತಿಂಗಳಿಗೆ 2 ಪೇಮೆಂಟ್ ತಗೊಬೋದು ಇದ್ರಾಗೆ ಹಾಲಿಂದಿಂದ. ಇವತ್ತು ಎಷ್ಟು ಮಾರ್ನಿಂಗ್ದಿದು 414 ರೂಪಾಯಿ. ಈವ್ನಿಂಗು ಬೇರೆ ಬರ್ತದೆ. 2 ಸೇರಿಸ್ರೆ 800 ಒಂದು ದಿವಸದ್ದು. ನಾವು ಬೇರೆ ಕಡೆ ಕೆಲಸ ಮಾಡಬೇಕಾದ್ರೆ ಎಷ್ಟಿನ್ನ ಕಡಿಮೆ 500. ನಾನು ಹೋಗಿರೋ ಪ್ರಕಾರ 600 ಚಿಲ್ಲರೆ ನಾನು ಮಾಡಿರೋದು ಇದರಲ್ಲಿ. ಇನ್ನು ಎಲ್ಲಿ ಒಂದು ಸ್ವಲ್ಪ ವ್ಯಾಪಾರ ಆದರೆ ಒಂದು 300 ಚಿಲ್ಲರೆ ಆಗ್ಬೋದು ಅಷ್ಟೇ. ಲೆಟ್ಸಿ ಅದೊಂದಾಗುತ್ತೆ. ಅಂಗಡಿಯಲ್ಲಿ ಒಂದೊಂದು ಸರಿ ಆಗುತ್ತೆ, ಒಂದೊಂದು ಸರಿ ಆಗಲ್ಲ. ರೇರ್ ಅಂದರೆ ರೇರ್ ಗೈಸ್. ಫುಲ್ಲು ಫುಲ್ಲು ಹೇಗಿದೆ. ಅದು ಒಂದು ಇದಿರುತ್ತೆ. ಆದರೆ ಏನೋ ವ್ಯವಹಾರಗಳು ಮತ್ತು ಏನಾದ್ರು ಬಿಸ್ನೆಸ್ಗಳು ಪ್ಲ್ಯಾನುಗಳಿದ್ರೆ ಸಖತ್ ತೊರಕಾಗುತ್ತೆ ಮಾಡೋಕ್ಕೆ. ಆಮೇಲೆ ಒಳ್ಳೆ ರಿಚ್ ಆಗೂ ಇರ್ಬೋದು. ಹಂಗೋದನ್ನು ನೋಡಿ, ನಮ್ಮ ಅಣ್ಣ ಸಾಮಾನು ತರೋಕ್ಕೆಲ್ಲ ಬರ್ಕೊಂಡಿದ್ದೆ. ಸಕ್ಕರೆ, ಬೀಡಿ, ಬೂಸ, ಕಿಂಗು ಮತ್ತು ಸ್ಮಾಲ್ ಸಿಗ್ರೇಟು, ಆಮೇಲೆ ವೀಲು, ವಿಮ್ ಸೋಪು, ಆಮೇಲೆ ಸೇಫ್ಟ್ರಿ, ತೊಗರಿಬೇಳೆ. ಇಷ್ಟು ಸಾಮಾನು ಖಾಲಿಯಾಗಿದೆ. ಇಷ್ಟು ಇವತ್ತು ತರ್ತಾರೆ. ಇಷ್ಟಕ್ಕೊಂದು 5,000 ಚಿಲ್ಲರೆ ಆಗುತ್ತೆ. ಅಂಗಡಿ ಸಾಮಾನಿದ್ರೆ ಏನೋ ಒಂಥರ ನಮಗೂ ಜೋಶಿದು ಸಾಮಾನೆಲ್ಲ ಅವೇ ಅಂತ. ಇಲ್ಲ ಅಂದರೆ ಒಂದು ಸ್ವಲ್ಪ ಬೇಜಾರಾಗ್ತಿರ್ತದೆ. ಅದಕ್ಕೋಸ್ಕರ ಅಷ್ಟೇ. ನೋಡಿ
ಇವತ್ತು ಜಾಸ್ತಿ ಇರೋಕ್ಕಾಗಲ್ಲ ಅಂಗಡಿಯಲ್ಲಿ. 1-2 ಅವರ್ ಅಷ್ಟೇ ಟೈಮ್ ಸ್ಪೆಂಡ್ ಮಾಡಬೇಕು. ಇವಾಗ 10 ರೂಪಾಯಿದು 20 ರೂಪಾಯಿ ಕಾಯಿನ್ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ನೋಡಿ. ಫುಲ್ಲು 10 ರೂಪಾಯಿ ಕಾಯಿನ್ ಹೇಗಿದೆ, ಚೆನ್ನಾಗಿದೆ. ನನಗಿಷ್ಟ ಕಾಯಿನ್ಗಳು ಅಂದರೆ ಸಾಕು, ನನಗೆ ಸಖತ್ ಇಷ್ಟ. ಹಾಗಾಗಿ ನಾನು ಕೂಡಿಕೊಂಬಿಡ್ತೀನಿ. ಅದು 10 ರೂಪಾಯಿ ಕಾಯಿನು, 20 ರುಪೀಸ್ ಕಾಯಿನು. ನಮ್ಮ ಅಂಗಡಿಯಲ್ಲಿ ಕೊಟ್ಟರೆ ವಾಪಸ್ ರಿಟರ್ನ್ ನಮಗೆ ಕೊಟ್ಬಿಡ್ತಾರೆ ಫುಲ್ಲು. ಅದಕ್ಕೋಸ್ಕರ ನೋಡಿ. ದಿಸ್ ಈಸ್ 5 ರೂಪೀಸ್ ಗೋಲ್ಡ್ ಕಾಯಿನ್. ಲೆಟ್ಸ್ ಸಿ ಹೇಗಿದೆ. ಪಿನ್ ತಂದಿದ್ದೆ, ಒಬ್ಬರು ತಗೊಂಡಿಲ್ಲ. ಆ ಪಿನ್ನೆಲ್ಲ ನನಗೊಬ್ಳಿಗೆ ಆಗ್ತದೆ. ಸುಮ್ಮನೆ ಓಪನ್ ಮಾಡೋದು, ಬಿಚ್ಚೋದು, ಎಸೆಯೋದು ಅಷ್ಟೇ. ಆ ಬಾಕ್ಸ್ಗೆ ಒಂದು 500 ರೂಪಾಯಿ ಆದರೂ ಪೇ ಮಾಡಿದ್ದೀನಿ ನಾನು. ತಂದು ಎಷ್ಟು 1 ವರ್ಷ ಆಗಿದೆ. ಆ ಪಿನ್ ಅಲ್ಲೇ ಓಡಾಡ್ತಿದೆ. ಅದು ಚಿಕ್ಕಪೇಟೆಯಲ್ಲಿ ತಂದಿದ್ದು ಪಿನ್. ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಯಾರೂ ತಗೊಳಲ್ಲ. ಹಳ್ಳಿ ಸೈಡಲ್ಲಿ ಯಾರೂ ತಗೊಳೋದು ಇಲ್ಲ. ಅವರು ಬೇರೆ ಕಡೆ ತಂದುಬಿಟ್ಟಿರ್ತಾರಲ್ಲ, ಅದಕ್ಕೆ ತಗೊಳಲ್ಲ. ಲೇಟ್ ಫಾರ್ ಲೇಟ್. ಹಂಗೂ ಒಂದು ಸ್ವಲ್ಪ ಅಂಗಡಿಯಲ್ಲಿ ಸಾಮಾನುಗಳೆಲ್ಲ ಖಾಲಿಯಾಗಿದೆ. ಐಟಮ್ ತರಬೇಕು. ಸ್ವಲ್ಪ ತಂದರೆ ಎಲ್ಲ ಇದ್ದಂಗೆ ಆಗ್ತದೆ ಫುಲ್ಲುನು. ಆಮೇಲೆ ಚೆನ್ನಾಗಿ ಕಾಣಿಸ್ತದೆ, ವ್ಯಾಪಾರನೂ ಚೆನ್ನಾಗಿ ಮಾಡ್ಬೋದು. ನಮ್ಮ ಅಮ್ಮನ ಬಿಡ್ತೀನಿ, ನಾಳೆಯಿಂದ ನಮ್ಮ ಅಮ್ಮನ ಬಿಡ್ತೀನಿ. ನನಗೆ ಬೇರೆ ಕೆಲಸ ಇದೆ. ಒಂದೇ ಕೆಲಸದ ಮೇಲೆ ಡಿಪೆಂಡ್ ಆಗಿರಬಾರ್ದಲ್ವ. ಅದಕ್ಕೆ ನಮ್ಮ ಅಮ್ಮನ ನಾಳೆಯಿಂದ ಬಿಡೋದು. ನನಗೆ ಬೇರೆ ಕೆಲಸ ಇರ್ತದೆ, ನಾನು ಅದನ್ನು ಮಾಡ್ಕೊತೀನಿ. ಒಂದು ದಿವಸಕ್ಕೆ 2 ಕೆಲಸನೂ ಆಗಬೇಕು. ಆ ಥರ ಮಾಡ್ಕೊಂಡ್ರೆ 2 ಕಡೆದು ಇದ್ದಾದಂಗೆ ಆಗುತ್ತೆ. ಫುಲ್ಲು ಏನಾದ್ರು ಒಂದು ಪ್ಲ್ಯಾನ್ ಮಾಡ್ತಾ ಇದ್ರೇ ವರ್ಕ್ ಆಗೋದು. ಸುಮ್ಮನೆ ಖಾಲಿ ಕೂತ್ಕೊಂಡ್ರೆ ಏನೂ ಪ್ರಯೋಜನ ಆಗೋಲ್ಲ. ಅದಕ್ಕೋಸ್ಕರನೇ ಇವತ್ತು ಒಂದು ದಿವಸ ನಾನು ಇರ್ತೀನಿ. ನಮ್ಮ ಮನೆಗೆ ಇಡ್ಲಿ ಮಾಡ್ತಾಯಿವ್ರೆ, ಅದಕ್ಕೋಸ್ಕರ ನಮ್ಮಮ್ಮ ಬಂದಿಲ್ಲ. ಇವತ್ತು ಶಾಪಿಂಗೆಲ್ಲ ಹೋಗಿ ಶಾಪಿಂಗ್ ತರಬೇಕು ಅಂತ ಐತೆ. ನೋಡೋಣ, ಆದರೆ ತಗೊಳ್ತೀವಿ, ಇಲ್ಲಾಂದರೆ ಬೇರೆ ದಿವಸ ತಗೊಳೋದು. ಸದ್ಯಕ್ಕೆ ಸಾಕು ಅಂತ ಇದು ಮಾಡೋದು ಅಂತ. ಆಮೇಲೆ ಇನ್ನು ಬೇಜಾನು ಫುಲ್ ಕೆಲಸ ಇದೆ ಅಂಗಡಿಯಲ್ಲಿ. ವ್ಯಾಪಾರ ಕೊಡೋದು ನೋಡಿ. ಪೆಟ್ರೋಲ್ ನೋಡಿ 130 ರೂಪಾಯಿ ಆಗಿದೆ. ಇನ್ನೂ ಎಷ್ಟೆಷ್ಟು ಪೆಟ್ರೋಲ್ ಆಗುತ್ತೋ ಗೊತ್ತಿಲ್ಲ. ಸಿಗ್ರೇಟ್ಗಳು ಅಷ್ಟೇ ಎಷ್ಟು ರೈಟ್ ಆಗಿದೆ ಗಾಯ್ಸ್ ಗೊತ್ತಾ. ಫುಲ್ಲೂ ರೈಟ್ ಆಗಿಬಿಟ್ಟಿದೆ. ಇದು ಕಿಂಗೂ ಜಾಸ್ತಿ ಆಗಿದೆ. 1 ಪೀಸ್ 25 ರೂಪಾಯಿ. ಇಲ್ಲಿ 24 ರೂಪಾಯಿ ಇದೆ. ಅದೇ ಒಂದು ಚಾಕ್ಲೇಟ್ ತಗೊಂಡ್ರೆ 25 ರೂಪಾಯಿ ಆಗುತ್ತೆ. ಏನು ಮಾಡೋಕ್ಕಲ್ಲ, ಎಲ್ಲ ರೇಟ್ ಜಾಸ್ತಿ ಆಗಿದೆ. ಎಲ್ಲ ಫುಲ್ ರೇಟ್ ಜಾಸ್ತಿ ಆಗಿದೆ. ಮಾಮೂಲಿ ಎಷ್ಟು ಬೇಕೋ ಅಷ್ಟು ರೇಟ್ ಜಾಸ್ತಿ ಆಗಿದೆ. ಇನ್ನು ಮಿಕ್ಕಿದ ಅಷ್ಟೊಂದು ಏನು ರೇಟ್ ಜಾಸ್ತಿ ಆಗಿಲ್ಲ. ಅದಕ್ಕೋಸ್ಕರ ಅಷ್ಟೇ. ಹಾಲಿನ ಡೈರಿ ಬರ್ತೈತೆ ಗೈಸ್. ಈಗ 7 ಗಂಟೆ ಬರುತ್ತೆ. ಹೋಗ್ತಾ ಇದೆ ಈಗ ಹಾಲಿನ ಡೈರಿ ವ್ಯಾನ್. ಹಾಲಿನ ಡೈರಿ ಹೋಯ್ತು. ಹೋಗಿ ಇದೆಲ್ಲ ಹಾಕಿಸ್ಕೊಂಡು ಬರ್ತೈತೆ ನೋಡಿ. ಫುಲ್ಲು ಹೇಗಿದೆ ಹಂಗಿದು. ನಮ್ಮ ಕಡೆ ಫುಲ್ ಚಾಕ್ಲೇಟ್ಗಳೇ ಹೋಗಲ್ಲ. ಹೆಂಗಿರುತ್ತೋ ಹಂಗೆ ಇರುತ್ತೆ ಜಾಸ್ತಿ ಫುಲ್ಲೂ. ಅದೊಂದು ಬೇಜಾರು. ಆಮೇಲೆ ಫುಲ್ಲು ಸ್ವೀಟ್ ನೋಡಿ. ಈ ಸರಿ ಜಾಸ್ತಿ ಸ್ವೀಟ್ ತಾನು. 1 2 3 ಇನ್ನೊಂದೆಲ್ಲ ಇತ್ತು, ಇನ್ನೊಂದು ಖಾಲಿ. 4 ಸ್ವೀಟ್. ಮಂಚು ಈ ಸರಿ ಜಾಸ್ತಿ ತಿಂಡಿ ಸಾಮಾನು ತಂದಿದ್ದಾರೆ. ನಾನಿದ್ದರೆ ಅಷ್ಟೊಂದು ತಾಂತಾನೆ ಇರಲಿಲ್ಲ. ಯಾಕೆಂದರೆ ನಾನು ಎಷ್ಟು ಬೇಕೋ ಅಷ್ಟೇ ತಾಂತಿದ್ದು. ಜಾಸ್ತಿ ತಗೊಂಡ್ರೆ ಸುಮ್ಮನೆ ಹೋಗಲ್ಲ ಅಂತಲೇ ತಾಂತಿರ್ಲಿಲ್ಲ ನೋಡಿ. ಸರ್ ಚಕ್ಲಿನೂ ತಗೊಂಡ್ರೆ
ರೌಂಡ್ ಚಪ್ಪಲಿ ಶೇಪ್ ಆಫ್ ಅದಕ್ಕೋಸ್ಕರ. ಓಕೆ ಗೈಸ್, ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಟ್ಸ್ ಆಲ್.